ಏನೋ ಬಾಯಿ ಬೇದಿ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಹಿಂದಿ ಅವಾರ್ಡ್ ಕೊಟ್ರೆ ಓಡೋಗ್ತಾರೆ, ಅದು ತಗೋತಾರೆ. ಎಷ್ಟು ರಿಜೆಕ್ಟ್ ಮಾಡಿದ್ದಾರೆ ಅಂತ ನಾನು, ಅದು ನಿರಾಕರಣೆ ಏನು ಸಮಗ್ರ ಕಾರಣ, ಸಮಚಿತದಿಂದ ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿದ್ದಾರೆ. ಅದನ್ನ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಆದ್ರೆ ನೀವು ಯಾವ ಅವಾರ್ಡ್ ಅನ್ನು ತಗೊಂಡಿದ್ದಾರೆ ಅಂತ ನೀವು ಜನರಿಗೆ ಹೇಳದೆ ಹೋದ್ರೆ ಅಲ್ಲಿ ತನಕ ಅವ್ರ ಅಭಿಮಾನಿಗಳು ನಿಮ್ಮನ್ನ ಬಿಡಲ್ಲ. ಇದು ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ವಿಷಯ ತಿಳ್ಕೊಳ್ಳೋದಲ್ಲೇ ಮಾತಾಡಿದ್ರಿ. ಎರಡನೇದು ಕನ್ನಡ ರಾಜ್ಯೋತ್ಸವ, ಕನ್ನಡದ ವಿಷಯ ಏನೋ ಒಂದಷ್ಟು ಮಾತಾಡ್ಬಿಟ್ಟಿದ್ದೀರಾ. ನೀವೇನೋ ಕನ್ನಡ ಸಾರಸ್ವತ ಲೋಕಕ್ಕೆ, ಕರ್ನಾಟಕದ ಜನಮಾನಸಕ್ಕೆ ನಿಮ್ಮ ಕೊಡುಗೆ ತುಂಬಾ ಅಪಾರವಾದದ್ದು, ಒಪ್ಕೊಳ್ಳೋಣ. ಬುರ್ಜ್ ಖಲೀಫಾದ ಮೇಲೆ ಹೋಗಿ ಕನ್ನಡ ಬಾವುಟ ಆರಿಸಿ ಬರ್ತೀರಾ? ದುಬೈ ಸರ್ಕಾರದಲ್ಲಿ ಜೈಲ್ಗೆ ಹೋಗ್ಬೇಕಾಗುತ್ತೆ ನೀವು. ಅಂತದೊಂದು ಸಾಹಸ ಮಾಡಕ್ ಶಕ್ತಿ ಬೇಕು, ಅದಕ್ಕೊಂದು ಕನ್ನಡದ ಅಸ್ಮಿತೆ ಬೇಕು, ತಲೆ ಬೇಕು. ಎಷ್ಟು ಕನ್ನಡದ ಶಾಲೆಗಳ ದತ್ತು ತಗೊಂಡು ನಡೆಸ್ತಾ ಇದ್ದೀರಾ ನೀವು. ಕೋವಿಡ್ ಸಂದರ್ಭದಲ್ಲಿ ಏನೇನ್ ಮಾಡಿದ್ರು ಕಿಚ್ಚ ಸುದೀಪ್ ಅವರು. ಇದೆಲ್ಲದರ ಆಚೆಗೆ ಸಾಹಿತ್ಯ ಲೋಕವು ತುಂಬಾ ಮುಖ್ಯ, ರಂಗಭೂಮಿಯು ತುಂಬಾ ಮುಖ್ಯ, ಸಿನಿಮಾ ಕ್ಷೇತ್ರವು ತುಂಬಾ ಮುಖ್ಯ, ಹಾಗೆ ರಾಜಕಾರಣವೂ ತುಂಬಾ ಮುಖ್ಯ. ಯಾಕಂದ್ರೆ ನೀವು ಆಡಳಿತದಲ್ಲಿ ಇರ್ತೀರ, ಅಧಿಕಾರದಲ್ಲಿ ಇರ್ತೀರ. ಅಷ್ಟು ಬಿಟ್ರೆ ಈ ಜಗತ್ತಿನ ಪ್ರತಿಯೊಂದು ವಿಭಾಗವೂ ಅವ್ರವ್ರಿಗೆ ಮುಖ್ಯ ಆಗಿರುತ್ತೆ. ಹೀಗೆಳಿಬಾರ್ದು. ಅವರು ನೀವೇನೋ ನಿಮ್ಮನೆ ಆಳುಗಳಲ್ಲ ಇವರೆಲ್ಲ. ನೀವು ವಿಧಾನಸೌಧದ ಮೆಟ್ಲ ಮೇಲೆ ಕಾರ್ಯಕ್ರಮ ಮಾಡಿದ್ರು ಅಂದ ತಕ್ಷಣ ಓಡ್ ಬರ್ಬೇಕಾಗಿಲ್ಲ. ಅದನ್ನ ಆಮೇಲೆ ವಿಷಯಕ್ಕೆ ಬರ್ತೀನಿ. ಸಾಧು ಕೋಕಿಲ ಅವ್ರು ತಪ್ಪಿದೆ ಇಲ್ಲಿ. ಪಾಪ ನಿಮ್ಗಳಿಗೆ ಮಾಹಿತಿ ಇಲ್ಲ, ಹಿಟ್ಲರ್ಗಳ ತರ ಆಡ್ತಾ ಇದ್ದೀರಾ.